ಗಂಡನ ಅತಿರೇಕದ ಸ್ಟೋರಿ. ಆತನ ರಕ್ಕಸ ವರ್ತನೆಗೆ ಆ ಹೆಣ್ಣು ಉಸಿರು ಚೆಲ್ಲಿದ್ಲು. ಅತಿರೇಕದ ಕಾಮದಾಸೆಗೆ ಹೆಂಡತಿ ಸಹಕರಿಸದ ಕಾರಣವೇ ಆಕೆಯ ಕೊಲೆ ಮಾಡಿದ್ದಾನೆ. ರಾತ್ರಿ ಪೂರ್ತಿ ವಿಚಿತ್ರವಾಗಿ ವರ್ತಿಸುತ್ತಿದ್ದ ಕಾಮುಕ ಗಂಡ ಮದುವೆಯಾಗಿ 13 ವರ್ಷ ಕಳೆದ್ರೂ ಕೂಡ ಇನ್ನೂ ತೀರ್ಲಿಲ್ಲ ಗಂಡನ ಆಸೆ. ರಾತ್ರಿ ಹಗಲೆನ್ನದೆ ಹೆಂಡತಿ ಮೇಲೆ ಕಾಮ ತೃಷೆಯನ್ನ ಇಟ್ಟಿದ್ದ ಆತ ಮನಸ್ಸಾದಾಗೆಲ್ಲ ಸೇರು ಅಂತ ಕಾಡ್ತಿದ್ದಂತಹ ಗಂಡ ಕೊನೆಗೂ ಆಕೆ ಸಹಿಸಿಕೊಳ್ಳಲಾಗದೆ ಆಕೆ ಬೇಡ ಅಂತ ಹೇಳ್ತಾ ಇದ್ಲು. ಆಗ ರಕ್ಕಸ ಗಂಡ ಆಕೆಯನ್ನ ಕೊಂದೇ ಬಿಟ್ಟ. ಯಸ್, ಯಾವ ರೀತಿಯ ಜನರು ಇರ್ತಾರೆ ನೋಡಿ. ಅತಿರೇಕದ ಕಾಮದಾಸೆಗೆ ಹೆಂಡತಿಯನ್ನೇ ಬಿಟ್ಟಿಲ್ಲ ಆತ. 13 ವರ್ಷ 12 ವರ್ಷ ಮದುವೆ ಆದ್ರೂ ಕೂಡ ಇನ್ನೂ ಕೂಡ ಕಾಮದಾಸೆ ತೀರ್ಲಿಲ್ಲ. ಆತನ ರಕ್ಕಸತನಕ್ಕೆ ಹೆಣ್ಣು ಉಸಿರು ಚೆಲ್ಲಿದ್ದಾಳೆ. ಅತಿರೇಕದ ಕಾಮದಾಸಿಗೆ ಹೆಂಡತಿಯನ್ನ ಕೊಂದಿದ್ದಾನೆ. ಅವಳು ಸಹಕರಿಸಲಿಲ್ಲ ಎನ್ನುವಂತಹ ಒಂದೇ ಒಂದು ಕಾರಣ ಸಾಕಾಗಿತ್ತು ಆ ಪ್ರಾಣಿಗೆ. ಅವನನ್ನ ಮನುಷ್ಯ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ, ಪ್ರಾಣಿ ಅದು. ಹೆಂಡತಿಯನ್ನ ಅದು ಕೂಡ ಕಾಮದಾಸಿಗೆ ಕೊಂದಿದ್ದಾನೆ ಅಂತಂದ್ರೆ ತನಗೆ ಸಹಕರಿಸಿಲ್ಲ, ಅದಕ್ಕಾಗಿ ನಾನು ಕೊಂದಿದ್ದೀನಿ ಅಂತ ಹೇಳಿದ್ರೆ ಅವನು ಮನುಷ್ಯ ಎಲ್ಲ ಆಗ್ತಾನ, ಅವನು ಪ್ರಾಣಿ. ಇದು ಬೆಂಗಳೂರಿನಲ್ಲಿ ವಾಸ ಇದ್ದ ತುಮಕೂರು ಮೂಲದ ದಂಪತಿ ಶಿವರಾತ್ರಿ ಹಬ್ಬದ ದಿನವೇ ಮನೆಯಲ್ಲಿ ಸೂತಕದ ಚಾಯ್. ಮದ್ಯವ್ಯಸನಿಯಾಗಿದ್ದಂತಹ ಕಿರಾತಕ ಗಂಡ ಸುರೇಶ್ ಆಟೋ ಚಾಲಕ. ಆತನ ಪತ್ನಿ ಫ್ಯಾಕ್ಟರಿಯಲ್ಲಿ ಉದ್ಯೋಗವನ್ನ ಮಾಡ್ತಾ ಇದ್ರು. ಬೆಂಗಳೂರಿನ ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ತಿಗರಳಪಾಳ್ಯ ಇದರಲ್ಲಿ ವಾಸವಾಗಿದ್ರು. ಯಸ್, ಹೌದು, ನಾನು ಆ ಪ್ರಾಣಿಯನ್ನಲ್ಲ, ಆ ಪ್ರಾಣಿ ಹೆಸರು ಸುರೇಶ್. ಅವನು ಕುಡಿತಾ ಇದ್ದಂತೆ. ಎಲ್ಲ ಕುಡಿದ್ರೆ ನಿಮಗೆ ಏನು ಅರ್ಥ ಆಗೋದಿಲ್ವಾ ಅಂತ. ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ನಾನು ಕೊಲೆ ಮಾಡ್ತಾ ಇದ್ದದ್ದು ಯಾರನ್ನ ಅಂತ ಕಾಮನ್ ಸೆನ್ಸ್ ಇರಲ್ವಾ ಅಂತ. ಕಂಡವ್ರನ್ನ ಕೊಲೆ ಮಾಡೋದು, ಹೆಂಡತಿಗೆ ಕಿರುಕುಳ ಕೊಡೋದು. ಆತ ಮಾಮೂಲಿ ಆಟೋ ಡ್ರೈವರ್, ಆಕೆಯ ಪತ್ನಿ ಫ್ಯಾಕ್ಟರಿಯಲ್ಲಿ ಉದ್ಯೋಗವನ್ನ ಮಾಡ್ತಾ ಇದ್ದ. ಆದ್ರೂ ಕೂಡ ಸಂಸಾರ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಈ ಗಂಡನ ಆಸೆ, ಕಾಮದಾಸೆ ಹೆಂಡತಿಯನ್ನ ಬಲಿ ತೆಗೆದುಕೊಳ್ಳುವವರೆಗೂ ಹೋಗ್ತಾ ಇತ್ತು. ಆತನಿಗೆ ಕುಡಿದ್ರೆ ಏನು ಗೊತ್ತಾಗ್ತಾ ಇರಲಿಲ್ಲ. ಶಿವರಾತ್ರಿ ದಿನ ಸಾಯಿಸಿದ್ದಾನೆ. ಮನುಷ್ಯತ್ವ ಅನ್ನೋದಿಲ್ಲ, ನಾಚಿಕೆ ಇಲ್ಲ, ಯಾರನ್ನ ನಾನು ಕೊಲೆ ಮಾಡ್ತಿದ್ದೀನಿ ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಬೇಕಂದ್ರೆ ಬೇಕು. ಎಂತ ಪ್ರಾಣಿ ಜನ್ಮ ಅದು, ಯಾವ ಪ್ರಾಣಿ ಅದು. ಬೆಂಗಳೂರಿನ ಬ್ಯಾಡರಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಮೊಬೈಲ್ನಲ್ಲಿ ವಿಡಿಯೋ ತೋರಿಸಿ ಅದರಂತೆ ಮಾಡಲು ಹೇಳ್ತಿದ್ದಂತಹ ನೀಚ ಈತ. ಸಹಕರಿಸದೆ ಇದ್ದಾಗ ಹೆಂಡತಿಯನ್ನೇ ಮುಗಿಸಿಬಿಟ್ಟ ಪಾಪಿ ಕಿರಾತಕ. ಕೊನೆಗೆ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡ ಕಿರಾತಕ. ನೀಚ ವರ್ತನೆಗೆ ಅನಾಥರಾದಂತಹ 2 ಮಕ್ಕಳು. ಅಲ್ಲ, ನೀವಿಬ್ರು ಏನಾದ್ರೂ ಮಾಡ್ಕೊಂಡು ಸಾಯ್ರಿ. ಆ ಮಕ್ಕಳೇನ್ ಮಾಡಿದ್ರು? ಹೆಂಡತಿಯನ್ನ ಸಾಯಿಸಿಬಿಟ್ಟೆ, ಪ್ರಾಣಿ. ಕುಡಿದ ಮತ್ತಿನಲ್ಲಿ ಹೆಂಡತಿ ಮಲಗೋಕೆ ಸಹಕರಿಸಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವಳನ್ನ ಕೊಂದುಬಿಟ್ಟೆ. ಆಗ ನಿನಗೆ ಪಾಪ ಪ್ರಜ್ಞೆ ಕಾಡ್ತು, ನೀನು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡೆ. ಅವರಿಬ್ಬರ ಮಕ್ಕಳು, ಆ 2 ಮಕ್ಕಳು ಏನು ಮಾಡಬೇಕು? ಏನು ಮಾಡಬೇಕು? ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ಇದ್ರೆ ಈ ಕೆಲಸ ಮಾಡ್ತಾರ? ಪ್ರಾಣಿಗಳು ನೀವುಗಳೆಲ್ಲ.
ಛೇ ಇಂಥ ಗಂಡಸರು ಇರ್ತಾರಾ ಅನ್ನೋದು ಈಗಲೂ ಕೂಡ ಪ್ರಶ್ನೆಯಾಗೆ ಉಳಿದಿದೆ. ಹೆಂಡತಿಯನ್ನ ಸಾಯಿಸಿ ತಾನು ಸಾಯೋದಂತೆ, ಅದು ಕೂಡ ಸಹಕರಿಸಲಿಲ್ಲ, ಮಂಚಕ್ಕೆ ಬಂದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ. ಮನುಷ್ಯರೋ ಪ್ರಾಣಿಗಳೋ ದೆವ್ಗಳೋ ಅಂತ ಗೊತ್ತಾಗ್ತಾ ಇಲ್ಲ.